ಹೆಂಗ ರುದ್ರಕಯ್ಯ ದೇವ್ರು ಬಂದಂಗೆ ಬಂದು ಹೆಂಗಲ್ಲ ತಮ್ಮ ಇಸ್ಕ ಬಡ್ಡಿಗಾಗ್ಲೇಳು ಅಂತಂತು. ನಾನು ಯಾರ್ಯಾರನ್ನ ಕೇಳಿದ್ದೆ ಹೋಗತ್ತ, ಇವಾಗ ಹಿಂಗೆ ಕೇಳೋದೇ ಮರ್ತಿದ್ದೆ. ಹಂಗೆ ಮಕ್ ಬೀಸಾಕ್ ತಗೊಂಡೋಗಿ ಏನು ದುಡ್ಡಿನ ಮಕ್ಕ ಕಂಡ ಹೊಡ್ದಂಗೆ ಆಡ್ತಾವೆ. ತಡ್ರೆ ತಾಯಿರ ನಿಮ್ಮ ದುಡ್ಡು ಯಾರಿಗೆ ಬೇಕು ಹಸಿಕ್ ತಗೊಂಡು ನಡೀರಿ ಹಸಿಕ್ಕೆ ಅಂತೀನಿ. ಥೂ ಹೋಗು. ಹೆಂಗನ ಇವಾಗ ಕಣ್ಣು ಮುಂದಾಗ್ಲೇ ಕೇಳಿದ್ರ ತೇಳತ್ತಿ ಯಾವಾಗಲ ಮಕ್ ಬೀಸಾಕ್ಬೋದಾಗಿತ್ತು. ಹೋಗಿ ಇಸ್ಕೊಂತೀನಿ. ಯಾಕ ರುದ್ರಕಯ್ಯ ಯಾಕ ಇದೆಯಾ ಹಂಗೆ ನಾನು ನೋಡ್ಲಿ ಅಂತ ಊರಾಗ್ಲಾರ್ಗೆಲ್ಲ ಬಡ್ಡಿ ಕೊಡೋದೆ. ಹೊರಗೆ ಕರ್ಕೊಂಬಂದು ನಿನಗೆ ಓಟ್ ಬೇಕಾ ಆಟ ಇಸ್ಕೊಳ್ರಿ, ನಾನು ಕೊಡ್ತೀನಿ, ಓಟನಾದ್ರೂ ಪರವಾಗಿಲ್ಲ, ಒಂದು ಲಕ್ಷ ಬೇಕೆ ಅಂತಾಳೆ. ಎಲ್ಲನ ಸರಿಯ ನಾಮ ಇಕ್ಬೇಕಿಲ್ಲ ಹುಡುಗಿ. ನಾನು ಕುಟ್ಕೋತಾಳೆ ಹಂಗೆ ಎದ್ದಾಗ ಬೈನಾಗ ಜಗಳಕ್ಕೆ ನಾನು ಕುಟ್ಕೋತಾಳೆ. ಅಯ್ಯಪ್ಪ ಇಲ್ಲಿ ಮನೆ ಮಗಳಾಗ ಇರೋದ್ಕು ಅಯ್ಯಯ್ಯಪ್ಪ ಇವಳು ಎಂದ ಹಾಳಾಗಿ ಹೋಗ್ತಾಳ ಅತ್ಲಾಗ ಸಿಕ್ಕಿ ಅಮ್ಮಂಗಾಗೈತಿ. ನಾನೇ ಗ್ರೇಟು, ನಾನೇ ಇದು ಅಮ್ಮಂಗೆ ಹೇಳ್ಕೊಂಬ್ತಾಳೆ. ಇವಳು ಯಾರೋ ಒಬ್ಳು ಬಂದಾಳು ಬಡ್ಡಿಗೆ, ಇನ್ನು ಯಾರ ಕರ್ಕ ಬತ್ತಾಳೆ ನೋಡು. ನಾನು ನೋಡ್ಲಿ ಅಂತ ಹೇಳಿ ತಗೊಳ್ಳತ್ತಮ್ಮ ತಗೊಂಡೋಗು. ಯೋಟನಾಗ್ಲಿ ಹೇಳು ಕೇಳು, ತೀರ ಇನ್ನೂ 50 ಸಾವಿರ ಬೇಕಂದ್ರೆ ಕೊಡ್ತೀನಿ. ನಾನು ಈಗ ಯಾರನ್ನ ಕಷ್ಟದಾಗಿದ್ದಾರೆ ಅಂದರೆ ಇಲ್ಲ ಅಂಬಲ್ಲ. ಬಡ್ಡಿ ಅಂತೆ ಈಗ 2 ರೂಪಾಯಿ ಬಡ್ಡಿನೇ ನಾನೇನೇನು ನಿಯತ್ತಿಲ್ಲದೇನು ತಾಮಲ್ಲ. 5 ರೂಪಾಯಿ 6 ರೂಪಾಯಿ ಗಟ್ಟಲೆ ನಾನೇನು ಬಡ್ಡಿ ತಾಮಲ್ಲ. 2 ರೂಪಾಯಿ ಬಡ್ಡಿ ಹೆಂಗೇನೆ ಕೊಡು ತಾಕ. ಏನು ಹಂಗೆ ನಿನ್ಕಂಡು ನೋಡ್ತಾ ಇದೆಯಾ? ನನ್ನ ಸೊಸೆ ಯಾರಿಗೊಬ್ಬ ಬಡ್ಡಿ ಕೊಡ್ತಾ ಇರೋದನ್ನ ನಿನ್ಕಂಡು ನೋಡ್ತಾ ಇದೆಯಲ್ಲ, ಹೋಗಿ ಹಸಿಕೆ. ಇನ್ನು ನಿನ್ಕಂಡು ನೋಡ್ತಾ ಇದ್ದಾಳೆ. ಅಯ್ಯೋ ಹೋಗೆ ತಾಯಿ, ನಾನು ನಿನ್ನ ಸೊಸೆನು ನೀನು ಬಡ್ಡಿ ಕೊಡೋದು ನಾನು ಯಾಕೆ ನಿನ್ಕಂಡು ನೋಡೋಣ? ನಮ್ಮ ಮನೆ ಬಾಗ್ಲಾಗ ನಾನು ನಿನ್ಕೊಂಡಿದ್ದೀನಿ. ಅದೇ ಬೇಕಲ್ಲ ಹೊರಗೆ ತಂದು ಕೊಡೋದು ನೀನು ನಿನ್ನ ಸೊಸೆ. ಬಡ್ಡಿ ಕೊಡ್ತಾ ಇದ್ದೀವಿ ಅಂತ ಗೊತ್ತಾಗಲಿ ಅಂತ ಹೇಳಿ ಸರಿಯಾಗಿ ಇಕ್ತಾಳೆ ಹೇಳಿ ನಿನ್ನ ಸೊಸೆ. ಒಂದಲ್ಲ ಒಂದಿನ ನಿನಗೆ ನನ್ನ ಎಷ್ಟನ ನೀನು ಕೀಳಾಗಿ ನೋಡ್ತಾ ಇದೀಯಾ? ನೋಡು ನಿನಗೊಂದಲ್ಲ ಒಂದಿನ ಅವಳು ವಾರಕ್ಕೆ ಒದ್ದು ವಾರ ಕೇಳಲಿಲ್ಲ ಅಂದ್ರೆ ಕೇಳು. ಯಾರ್ಗ ಮರಿದ್ರ ಬಡ್ಡಿ ಕೊಡ್ತಾ ಇದೀಯಾ? ಇಲ್ಲ ತಮ್ಮ ಕಣತ್ತೆ, ಪಾಪ ಕೂಲಿಯರ್ಗೆ ದುಡ್ಡು ಕೊಡ್ಬೇಕಂತೆ, ಅದಕ್ಕೇನೆ ಅವ್ರು ಕೂಲಿಯರ್ ಗಲಾಟೆ ಮಾಡ್ತಿದ್ರು. ಯಾಕೆ ಕೊಡಕ್ಕೆ ಒಂದು 50 ಸಾವಿರ ಇದ್ರಿ ಅಂತ ಕೇಳ್ತಿದ್ಲ, ಅದಕ್ಕೆ 50 ಸಾವಿರ ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾದ್ರೆ 1 ಲಕ್ಷ ಬೇಕಾದ್ರೆ ಇಸ್ಕೊಳಮ್ಮ ಅಂತ ಅಂದು. ಇಸ್ಕೊಳಮ್ಮ ತೀರ ಕೊಡ್ಮಂತೆ. ನನ್ನ ಸೊಸೇನು ಕೊಡ್ತಾಳೆ, ಕಷ್ಟಕ್ಕೆ ಯಾರನ್ನ ಇದ್ದಾರೆ ಅಂದರೆ ಇಲ್ಲ ಅಂಬಲ್ಲ. ಇಸ್ಕ ಕೊಡ್ಮಂತೆ. ಅದಕ್ಕೆ ಕಣ್ ಪರ್ವತಕಯ್ಯ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗನ ಕೊಡ್ತೀನಿ ಅಂತು ರುದ್ರಕಯ್ಯ. ಅದಕ್ಕೆ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಕೊಡು ಹೋಗಿ ಮಕ್ಕಳು ಬೀಸಾಕ್ತೀನಿ ಅವ್ರಿಗೆ ಫಸ್ಟ್ ಹೋಗಿ. ಒಟ್ಟುರಿ ಕಣತೆ ಜನ ನಮ್ಮ ಅಂತಕ್ಕೆ ಬರುತ್ತಾ ಹೋಗ್ತಾ ಇರೋದ್ಕೂ ನಾನು ಬೇರೆನೇ ಯಾರಿಗಾನ ಬಡ್ಡಿ ಕೊಡೋದ್ಕೂ ಜನಗಳಿಗೆ ಹೊಟ್ಟೆ ಉರಿ. ನಾನು ಯಾಕೆ ಹೊಟ್ಟೆ ಉರ್ಕಮ್ಮನ ಹೋಗು. ನಿನ್ನ ನೋಡಿ ನಾನು ಯಾಕೆ ಹೊಟ್ಟೆ ಉರ್ಕಮ್ಮನ ನಿನ್ನ ಬಡ್ಡಿ ಕೊಡೋದ್ಕೂ ಅದಕ್ಕೂ. ನಿಂತಾಗಿದ್ರೆ ನಿಂತಾಗಿ, ನಂತಾಗಿದ್ರೆ ನಂತಾಗಿ, ನಿಂತಾಗಿದ್ರೆ ನನಗೇನು ಬರಂಗೈತೆ? ನಾನೇ ಕೊಟ್ಟೆ ಉರ್ಕಮ್ಮನೆ ನೀನು ಆಲೆ ನನ್ನ ನೋಡ್ದಂಗೆಲ್ಲ ಹಂಗಂತೀಯ. ನನ್ನ ಬಡ್ಡಿ ಕೊಡೋದು ಕೊಟ್ಟೆ ಉರ್ಕೊಂತಾಳೆ, ನನ್ನ ಬಡ್ಡಿ ಕೊಡೋದು ಕೊಟ್ಟೆ ಉರ್ಕೊಂತಾಳೆ ಅಂತ. ನಾನೇ ಕೊಟ್ಟೆ ಉರ್ಕಮ್ಮನ, ನಿನ್ನ ದುಡ್ಡು ನಿನ್ನ ಕಾಸು ನಿನ್ನ ಇಷ್ಟ, ನಾನು ಯಾಕೆ ಹೊಟ್ಟೆ ಉರ್ಕಮ್ಮನ? ಬಾರಿ ರುದ್ರ. ಅವಳಿಗೆ ಇನ್ನೇನು ಎಷ್ಟು ಹೇಳಿದ್ರು ಅಷ್ಟೇನೆ. ನೋಡಿ ಹೊಟ್ಟೆ ಉರ್ಕೊಂಡು ಹಂಗೆ ಹೋಗ್ತಾನೆ ಇರ್ತಾಳೆ. ನೀನು ಚೆನ್ನಾಗೇ ಇರ್ತೀಯ ಬಾ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಅವಳು ನಮ್ಮ ವಾರ್ಗಿತ್ತಿ ಇತ್ತಾಗೆ ನಮ್ಮ ಅಕ್ಕ ಇಂತಾಗೆ ಸ್ಯಾನೆ ದುಡ್ಡು ಐತೆ. ಅವ್ರೊಂದಿಟ್ಟು ಮನೆ ಕಡಿಕೆ ಸೆನಕ ಇದ್ದಾರೆ ಅವ್ರ ತವ್ರ ಮನೆಯಾಗಿ. ಒಂದಿಟ್ಟು ಹೊಲ ಮಾರಿರೋದು ದುಡ್ಡು ಸಿಕ್ಕೈತೆ ಸೆನಕ್ಕೆ. ಅದಕ್ಕೇನೆ ನಮ್ಮ ಅತ್ತೆ ಅವಳ ಕಡಿಕೇನೆ ಎಲ್ಲದಕ್ಕೂ ಅಯ್ಯೋ ನಮ್ಮ ರುದ್ರ ಅಂತಾಳೆ. ರುದ್ರ ಎಂತವಳು ಅಂಬೋದು ಗೊತ್ತಿಲ್ಲ ನಮ್ಮ ಅತ್ತಿಗಿನ್ನೂ. ಅವಳಿವಾಗ ದುಡ್ಡು ಇರೋದಕ್ಕೆ ಏನು ಮೆರಿತಾ ಇದ್ದಾಳೆ. ತವ್ರ ಮನೆ ಒಂದಿಟ್ಟು ಹೊಲ ಮಾರಿ ದುಡ್ಡು ಕೊಟ್ಟವ್ರೆ. ಎಲ್ಲ ಮಸ್ತಾಗೆ ಆಸ್ತಿ ಇತ್ತು, ಅವ್ರ ಅಪ್ಪ ಸಂಪಾದಿಸಿದ್ದು. ಅವ್ರ ತಮ್ಮ ಎಲ್ಲ ಸೈನ್ಯಾಶ್ರಮಕ್ಕೆಲ್ಲ ಮಾರ್ಬಿಟ್ಟ, ಒಂದಿಟ್ಟು ದುಡ್ಡು ಕೊಟ್ಟವನೇ. ಅದಕ್ಕೆ ಬಡ್ಡಿ ವ್ಯವಹಾರ ಮಾಡ್ತೀನಿ ನಾನು ಊರಾಗೆ, ಅದು ದುಡ್ಡು ಬಡ್ಡಿಗೇನೆ ಅದನ್ನ ಬೆಳೆಸ್ಬೋದು ಅಂತ ಹೇಳಿ ಕೇಳ್ದಾರ್ಗೆಲ್ಲ ಬಡ್ಡಿ ಕೊಡ್ತಾ ಇದ್ದಾಳೆ ನಮ್ಮ ಅತ್ತೆ. ಅದಕ್ಕೇನೆ ನನ್ನ ಸೇರಲ್ಲ. ನಮಗೆ ಬೇರೆ ಮಕ್ಕಳಿಲ್ಲ, 5-6 ವರ್ಷ ಆಯ್ತು. ಅದಕ್ಕೇನೆ ಮಕ್ಕಳಿಲ್ಲ. ನೀನಿನ್ಯಾರೇ ಮಾಡಂಗ ಇದೆಯಾ? ಅವಳಿಗೆ ಒಂದು ಹೆಣ್ಣು ಒಂದು ಗಂಡು. ಆ ರುದ್ರನ್ಗೆ ಅದಕ್ಕೇನೆ ನಿಂಗೆ ಇನ್ಯಾರು ಇದ್ದಾರೆ ಹಂಗೆ ಹಿಂಗೆ ನಮ್ದು ಆತಿಲ್ಲ. ನಾವು ಒಂದು ಸ್ವಲ್ಪ ತವ್ರ ಮನೆ ಕಡಿಕೆ, ನಾವು ಬಡವರು. ಅದಕ್ಕೆ ಇದು ಎಷ್ಟು ದಿನ ನಡಿತೈತೆ ನೋಡೋಣ. ಊರಾಗೆಲ್ಲನ ಬಡ್ಡಿ ವ್ಯವಹಾರ ಮಾಡೋದು ಎಷ್ಟು ದಿನ ನಡಿತೈತೆ. ತೋರ್ಗಣಿಕೆಗೆ ಒಬ್ರಿಗೆ ತೋರ್ಸೋಕ್ಕೋಸ್ಕರ ಕೊಟ್ಟರೆ ಅಷ್ಟೇ. ಇವಾಗ ನಂತ ದುಡ್ಡು ಐತೆ ಅಂತ ನನಗೆ ತೋರ್ಸೋಕ್ಕೆ, ನಾವು ಯಾಕಂದ್ರೆ ಒಂದು ಸ್ವಲ್ಪ ಬಡವರು. ಅದಕ್ಕೇನೆ ನನ್ನ ಗಂಡನೂ ಅವನು ಒಂದಿನ ಹೋದರೆ ಕೆಲಸಕ್ಕೆ, ಇನ್ನೊಂದಿನ ಕೆಲಸ ಇಲ್ಲ ಅಂತ ಹೇಳಿ ಒಂತಾಗ ಅಡ್ಜಸ್ಟ್ ಆದರೆ ಯಾಕೆ ಇನ್ನೊಂಥ ಕೆಲಸ ಅಡ್ಜಸ್ಟ್ ಆಗ್ತಿಲ್ಲ. ಏನಾನ ಬಿಸ್ನೆಸ್ ಮಾಡೋಣ ಅಂತಂದರೆ ಅದು ಆಗ್ತಾ ಇಲ್ಲ. ನಮಗೆ ಏನೋ ಕೈ ಎತ್ತುತ್ತಾ ಇಲ್ಲ. ಅದಕ್ಕೆ ನಮ್ಮನ್ನು ನೋಡಿ ಆಡ್ಕೊಂಡು ಹೋಗ್ತಾಳೆ. ನೋಡೋಣದೇಲಿ ಯೋಸ್ತಿ ನಿಂಗೆ ಇರುತ್ತೆ, ನಮಗೂ ಒಳ್ಳೆ ಕಾಲ ಬರುತ್ತಾ ಅಂತ ನೋಡೋಣ. ದೇವ್ರ ಇದ್ದಾನೆ ಕಾಪಾಡ್ತಾನ. ಅದಕ್ಕೆ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಮಂಗ್ಳೇ ತಗಳೆ ದುಡ್ಡ. ನಿಂದು ಎಷ್ಟು ಹಾಳಾಗಿತ್ತೆ? ನಿನ್ಗೆ ಎಷ್ಟು ಬರ್ಬೇಕು ಹೇಳಿ ಕೋಲಿ ದುಡ್ಡು? ನಂದು 2,500 ಆಗಿತ್ತು.
ತಕ ಏನು ಹಂಗೇನೆ ಅಪ್ಪ ನೀವೊಂದು ಆಡಿದ್ರೆ ಅಂದ್ಬೇಡ ಮತ್ತ ಏನು ಹಂಗೆ ಕೊಡ್ತಾರೆ ಕೊಡಲ್ವೇನೋ ಎಲ್ಲ ಹೋಗ್ತಾರೆ ಮಂಗಾಡಿರಿ ತಕ ಇನ್ನ 100 ರೂಪಾಯಿ ಹೆಚ್ಚ ಕೊಡ್ತೀನಿ ಇಕ್ಕೆ ನಾವೇ ನಿನ್ನ ಹೆಚ್ಚ ಕೊಡಮ್ಮ ನಮ್ಗೇನು ಅಂತ ಏನು ನಾವೇನು ಕೇಳಲಿಲ್ಲ ನಾವು ಕೂಲಿ ಮಾಡಿರೋ ದುಡ್ಡು ನಾವೇ ಕೊಡು ಅಂತ ಕೇಳಿದ್ದು 100 ರೂಪಾಯಿ ಹೆಚ್ಚ ಕೊಡು ಅಂತ ಏನು ಕೇಳಿಲ್ಲ ನಿಂದೇನು ಬೇಡಮ್ಮ ನಮಗೆ ನಿಂದು 10 ರೂಪಾಯಿನೂ ಬೇಡ ನಮಗೆ ನಾವು ನೀ ಎತ್ತ ಕೂಲಿ ಮಾಡ್ತೀವಿ ನೀ ಎತ್ತಾಗಿರ್ತೀವಿ ಇನ್ನು 10 ರೂಪಾಯಿ ಹೆಚ್ಚ ಕೊಟ್ರು ಬೇಡ ನಿಂದು ಯಾಕೆ ತಿಮ್ಮನೆ ನಿಂದ ರುಂದಾಗ ಯಾಕೆ ಇರ್ರಾನಿ ನಾ ಕೂಲಿ ಮಾಡಿರೋದು ಬೀಸಾಕು ಅಂತ ಹೇಳಿದ್ದ ಅಷ್ಟೇನಿ ಅಯ್ಯೋ ತಗಳೆ ತಾಯಿ ತಗ ರಾಧಕಯ್ಯ ತಕ ಬಾ ದುಡ್ಡು ತಗೊಂಬಂದಿದ್ದೀನಿ ಏನು ಹಂಗೆ 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 ಅಯ್ಯಪ್ಪ ಮನುಷ್ಯರ ಮೇಲೆ ಒಂದು ಈಟು ನಂಬಿಲ್ದಾರ ಆಡ್ದಂಗೆ ಆಡ್ತೀರಾ ಇನ್ನೊಂದು ದಿವಸ ಕೂಲಿ ಕರ್ಕೊಂಡೋಗಿ ಹಿಂಗೆ ಮಾಡಬೇಡಲ್ಲ ತಮ್ಮ ನೀನು ಹೇಳು ನಾವೇನೇನು ಎತ್ತಾಗ್ತಿರ್ಲಿಲ್ಲ ಕೊಡ್ತಿದ್ವಿ ತಗೊಳ್ತಾಯಿ ತಗೊಳ್ರಿ ನೋಡಮ್ಮ ನಮ್ಮ ಕೆರೆಗಳವ್ರು ನೀವೇ ಸಹಿಸ್ಕೊಂಬಲ್ವಲ್ಲ ನೋಡಿ ಆ ಕಡೆಗಳವ್ರು ಬಂದರು ಅವ್ರು ಇನ್ನೂ ಕೇಳಿಲ್ಲ ಕೂಲಿ ದುಡ್ಡ ಅವ್ರ ವ್ಯವಸ್ಥೆ ಹಾಳಾಗ್ಯಾವ ಗೊತ್ತೈತೆ ಅವ್ರು ಇನ್ನೂ ಕೇಳಿಲ್ಲ ಅವ್ರಿಗೂ ಪಾಪ ತಗೊಂಡೋಗಿ ಕೊಡ್ತೀನಿ ಹೇಳ್ದಲೇನು ನಮ್ಮ ಕೆರೆಗೆ ಇತ್ಕೊಂಡು ಬಿಡಲ್ಲ ತಮ್ಮ ಕೊಡ್ತಾಳೆ ಅಂತ ಒಂದು ಈಟು ಸಹಿಸ್ಕೊಂಬಲಿಲ್ವಲ್ಲ ನೀವು ತಗೊಳ್ರಿ ತಾಯ ಅಯ್ಯೋ ಇರೋಂಥವ್ರು ಯಾರು ಕೇಳ್ತಾರೆ ನಮಗೆ ಬೇಕಮ್ಮ ನಮಗೆ ತೊಂದರೆ ತಾಪತ್ರೆಗಳು ಇದ್ದಾವೆ ಅದಕ್ಕೆ ನಾವು ಕೇಳಿದ್ವಿ ಈಗ ಇವಾಗ ಕೊಟ್ಟಿದ್ನಲ್ಲ ತಗೊಳ್ರಿ ಸುಮ್ಮನೆ ಯಾಕೆ ಮಾತಾಡಕ್ಕೆ ಹೋಗ್ತೀರಾ ತಗೊಳ್ರಿ ಅವ್ರಿಗೂ ಕೊಡ್ತೀನಿ ನಾನು ಯಾಕೆ ಎತ್ತಾಕಲ್ಲ ನಮಗೂ ಗೊತ್ತೈತೆ ಕೂಲಿ ಮಾಡಾರ್ದ ಯಾಕೆ ತಿನ್ನಬೇಕು ಅಂತ ನಮಗೂ ಗೊತ್ತು ಅಲ್ಲ ತಿಂತಿ ಅಂತ ಹೇಳಿಲ್ಲ ನಮಗೆ ತೊಂದರೆ ತಾಪತ್ರೆಗಳು ಇದಾವಲ್ಲ ಅದಕ್ಕೆ ತೊಂದರೆ ತಾಪತ್ರೆಗಳು ಇದಾವಮ್ಮ ಅಂತ ಹೇಳಿದ್ದ ಅಷ್ಟೇನಿ ಯಾರನ್ನ ದುಡ್ಡೇನು ತಿಂಬಕ್ಕಾಗುತ್ತೆ ನಮಗೂ ಗೊತ್ತಾಗುತ್ತೆ ಇಲ್ಲ ತಮ್ಮ ತೀರನ ಯೋಟ ಮಾತು ಬರ್ತವೆ ಅಂತ ಹಿಂಗೆ ಆಡಬಾರ್ದು ನೀನು ಅದ್ರಾಗೂ ಒಂದು ಒಳ್ಳೆ ಮಾತೈತಿ ಕೊಡ್ತೀನಿ ತೀರಾ 2 ದಿನ ಲೇಟ್ ಆದ್ರೂ ಅಂತ ಹೇಳಿ ಒಳ್ಳೆ ಮಾತನಾಗಾದ್ರೂ ಹೇಳಲಿಲ್ಲ ದುಡ್ಡಿನ ಮಕ್ಕ ಕಾಣ್ದಾರ ಆಡ್ದಂಗೆ ಆಡ್ತೀರ ಅಂತ ಹೇಳ್ತಾಳೆ ನಮ್ಗೆ ಒಟ್ಟು ಅಟ್ಟೋರಿ ಹಾಕಿಲ್ಲ ಬಿಸ್ಲ ನೀರು ತೊಟ್ಟಿಕಂಗೆ ಮಾಡಿ ಅಯ್ಯೋ ಕೊಟ್ಟಿದ್ದೀವಲ್ಲ ಸುಮ್ಕಿರೇ ತಯಾರ ಅದ್ಯಾಕಂಗೆ ಮಾತಾಡ್ತೀರಾ ಅಯ್ಯಯ್ಯಪ್ಪ ನೀವೇನ್ರಿ ತಯಾರ ಅಯ್ಯಯ್ಯಮ್ಮ ನಿಮ್ಮಂತರ್ನ ಕರ್ಕೊಂಡೋದ್ರೆ ಅಷ್ಟೇ ಇಲ್ದಾರಾದ್ರಿ ಏನು ಗತಿ ತಾಯಿ ಹೇಳು ಅದೇನು ಕೇಳಿಗಂಗೆ ಮಾತಾಡ್ತಿರೋ ಏನೋ ಅಲ್ಲ ನೋಡೆ ಮಂಗ್ಲಿ ಹೆಂಗೆ ಮಾತಾಡ್ತಾಳೆ ಅಯ್ಯೋ ಕೂಲಿ ಹೋಗಿರೋ ದುಡ್ಡು ಕೇಳಿರಿ ಇಲ್ಲಡು ರದಕಯ್ಯ ಹೇಳಿರ್ತೀನಿ ಕೂಲಿ ಇಲ್ದಂಗೆ ಮಂತ ಕುಕ್ಕೊಂಡ್ರು ಇವಳಿಗೆ ಕೂಲಿ ಹೋಗ್ಬಾರ್ದು ಏನು ಅವತ್ತು ಮಂತ ಕುಕ್ಕ ಏನು ಮೈನವಿಲ್ದಂಗೆ ಆಗೋ ತಿಂತರ್ಗೋಗಿ ಇವಳ್ತ ಬೇರೆ ಮಾತು ಕೇಳ್ಬೇಕು ನಾವು ಏನು ನಮಗೆ ಸಾಲ ಕೊಡ್ತಾಳೆ ನಮ್ಮಂಗೆ ಆಡ್ತಾಳೆ ನಾವು ಅವಳ್ತ ಇಸ್ಕೊಂಡಿದ್ದೀವೇನೋ ಅಮ್ಮಂಗೆ ಮಾತಾಡ್ತಾಳೆ ದುಡ್ಡಿನ ಮಕ್ಕ ಕಾಣ್ದಾರಾಡ್ದಂಗೆ ಆಡ್ತೀರಾ ಅಂತ ಯಾಕೆ ಮಂಗ್ಲಮ್ಮ ಯಾಕೆ ರದಕಯ್ಯೋ ಅಲ್ಲ ನೋಡೇ ರಾಧಮ್ಮ ಅವಳು ಕೂಲಿ ಕರ್ಕೊಂಡು ಹೋಯ್ದ್ಲು ಲತ್ತಿ ಎದ್ದಾಗ ಅವಾಗ ಹೋಗಿ ಗಲಾಟೆ ಮಾಡಿ ಬಂದಿದ್ದಕ್ಕೆ ಅವಳು ಬಡ್ಡಿ ಕೊಟ್ಲಂತೆ ರುದ್ರಮ್ಮ ಹೋಗಿ ದುಡ್ಡು ಇಸ್ಕೊಂಡು ಇವಾಗ ತಂದು ಏನು ಹಂಗೇನೆ ಅಯ್ಯೋ ತಾಯ ನೋಡ್ರೆ ತಾಯರ ತಗೊಳ್ರಿ ಏನು ಹಂಗೆ ಮನುಷ್ಯರು ಊರು ಬಿಟ್ಟು ಹೋಗ್ತಿರಮ್ಮಂಗೆ ಅಂತದವಳು ತಿಂದು ಮಾತಾಡ್ತಾಳಲ್ಲಿ ಕೇಳಿರಿ ಕೂಲಿ ಹೋಗಿರೋ ದುಡ್ಡು ಕೇಳಿರಿ ಅವ್ರ ಅಪ್ಪಯ್ಯ ಹೇಳಿದ್ಲು ತಮ್ಮಂತ ಇಸ್ಕೊಂಬಂದು ಕೊಡು ಅಂತ ಅವ್ರು ಕೊಡೋರು ಯೋಟ್ ಕೊಡ್ತಾರಮ್ಮ ಅವ್ರ ಅಪ್ಪಯ್ಯಮ್ಮನೂ ಕೈಯಾಳು ಬಾಯಿರೋದೆಲ್ಲ ಇಕ್ಕವ್ರೆ ಅವ್ರ ಅಪ್ಪಯ್ಯಮ್ಮನ ತಗೊಂಡು ಮಸ್ತ್ ಹಾಕಿತ್ಕೊಂಡು ತಿಂದವಳೆ ಉಳಿಸ್ಕೊಂಬಿದ್ದಿಲ್ಲದ ಯೋಟ್ ಕೊಡ್ತಾರಮ್ಮ ಕೊಡೋರು ಯೋಟ್ ಕೊಡ್ತಾರೆ ಹೇಳು ಅಲ್ಲ ಅವ್ರು ತಮ್ಮ ಕರ್ಕೊಂಡು ಹೋಗೋಣಮ್ಮ ಕರ್ಕೊಂಡೋಗಿ ಎದ್ದ ಕರ್ಕೊಂಡೋಗಿ ನಾವು ಕೇಳಲಿಲ್ಲ ಅಂದ್ರೆ ನಾವಿಂದೊಂದು ಕೂಲಿ ದುಡ್ಡು ಮಂತಕ್ಕೆ ಹೋಗಿ ಕೇಳೇ ಇರಲಿಲ್ಲ 2-3 ದಿನ ಹಾಕಿದಂಗೆ ಬಂದು ಅವನೇ ಕೊಡೋಣ ಮಂತಕ್ಕೆ ಬಿಡಪ್ಪ ಕೊಡ್ಮಂತೆ ಅಂದರೆ ಇಲ್ಲ ಕಣಕ್ಕ ನಮ್ಮವು 1000 ಇರ್ತವೆ ಪಾಪ ನಿಮಗೆ ತೊಂದರೆ ತಾಪತ್ರೆ ಇರೋದಕ್ಕೆ ನೀವು ಕೂಲಿ ಬರೋದಂತ ಅರ್ಥ ಮಾಡ್ಕೊಂಡು ಕೊಡ ಇವಳೆ ನಿಂತಾಳಾಗಿ ಅವಳೆ ನಾವು ಅವನು ಮಾಡಿಸ್ತಾನೇನ ಇಬ್ಬರಾಳು ಎಲ್ಲ ಮಾಡಿಸ್ತಿರ್ಬೋದು ಅಕ್ಕನೂ ತಮ್ಮ ಸೇರಿವಲ್ಲ ಅಂತ ಹೇಳಿ ನಾವು ಅದಕ್ಕೆ ಹೋದ್ವಿ ಇಲ್ಲಾಂದ್ರೆ ಹೋಗ್ತಿರ್ಲಿಲ್ಲ ಹಿಂಗಂಬದು ಗೊತ್ತಾತಲ್ಲಿ ಬಟ್ ಹೋಗಲ್ಲ ಹೋಗೋರ್ಗು ಹೇಳ್ಬೇಕು ಹೋಗ್ಬೇಡ್ರಿ ಅಂತ ಹೇಳಿ ಅಷ್ಟೇನು ಹಿಂಗೆ ಮಾಡಿರಿ ಇಪ್ಪಟ್ಟಿಲ್ಲ ತಮ್ಮನ ಹೊಲ್ದಕ್ಕೆ ಯಾರು ಕೂಲಿ ಹೋಗಲ್ಲ ಕೂಲಿ ಮಾಡೋರ್ನ ಎದುರಾಕೇನ್ರಿ ಇವಾಗ ಕೂಲಿಯರು ಬೂರಲ್ಲಿ ಒಂದು ಈಟು ಏನೋ ಅಂದ್ರಿ ಈ ಕಾಲದಾಗಿ ಅವಳಿನ ಕರ್ಕೊಂಡೋಗಿ ಹೊಲ್ದಕ್ಕೆ ಬದುಕು ಮಾಡಿಸ್ಕೊಂಬ್ಲಿ ಗೊತ್ತಾಗುತ್ತಲ್ಲ ತಮ್ಮ ಇನ್ಮೇಲೆ ಇದ್ದಾನೆ ಏನು ಜಂಬ ದೌಲತ್ತು ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.